ಶನಿ ಜಯಂತಿಯ ಆಚರಣೆ ಹೇಗೆ? ಶನಿ ದೇವರು ಯಾರು? ಆ ದಿನ ಮಾಡಬಹುದಾದ ಪೂಜಾ ಪುನಸ್ಕಾರಗಳೇನು ಅನ್ನುವುದರ ಕುರಿತು ಮಾಹಿತಿ ಇಲ್ಲಿದೆ. ಯಾರೇ ಶನಿ ದೇವರು? ಶನಿ ಜಯಂತಿಯನ್ನು ವೈಶಾಖ ಕೃಷ್ಣ ಅಮಾವಾಸ್ಯೆ ದಿನದಂದು ಆಚರಿಸಲಾಗುತ್ತದೆ. ಈಶ್ವರನ ಅಂಶವಾಗಿ ಶನಿಯು ಹುಟ್ಟಿದ ಎಂದು ಪುರಾಣಗಳು ಹೇಳುತ್ತವೆ. ಶನೈಶ್ಚರ ಎಂದರೆ ನಿಧಾನವಾಗಿ ಚಲಿಸುವವನು ಎಂದು ಅರ್ಥ. ಶನಿಯು ಗ್ರಹಗಳಲ್ಲಿ 7 ಗ್ರಹವಾಗಿದ್ದು ತುಲಾ ಹಾಗೂ ವೃಷಭ ರಾಶಿಯ ಅಧಿಪತಿಯಾಗಿರುತ್ತಾನೆ. ಬೇರೆ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ಶನಿ ಗ್ರಹವು ಎಲ್ಲ ಗ್ರಹಗಳಿಗಿಂತ ಹೆಚ್ಚು ಶಕ್ತಿಯುತನು. ಶನಿ ಜಯಂತಿ ಮೇ 16ರಂದು ಆಚರಿಸಲಾಗುತ್ತದೆ. ಈ ದಿನ ಶನಿ ದೇವರ ಪೂಜೆ, ದಾನ ಮತ್ತು ವಿವಿಧ ಪರಿಹಾರ ಚಟುವಟಿಕೆಗಳನ್ನು ನಡೆಸುವುದು ವಾಡಿಕೆ. ಉತ್ತರ ಭಾರತದಲ್ಲಿ ಶನಿ ಜಯಂತಿಯನ್ನು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಆಚರಿಸಿದರೆ, ದಕ್ಷಿಣ ಭಾರತದ ಅಮಾವಾಸ್ಯೆ ಕ್ಯಾಲೆಂಡರ್ ಪ್ರಕಾರ ಶನಿ ಜಯಂತಿಯನ್ನು ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಶನಿ ದೇವರ ಜನ್ಮ ದಿನಾಚರಣೆಯನ್ನು ಶನಿ ಜಯಂತಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ವೈಶಾಖ ಮಾಸದ ಅಮಾವಾಸ್ಯೆಯಂದು ಶನಿ ದೇವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಶನಿ ಜಯಂತಿಯಂದು ಶನಿ ಸಾಡೆಸಾತಿಯಿಂದ ಬಳಲುತ್ತಿರುವವರು ಶನಿ ದೇವರನ್ನು ಪೂಜಿಸಿ ದಾನ ಮಾಡುವುದರಿಂದ ಪರಿಹಾರ ಪಡೆಯುತ್ತಾರೆ. ಶನಿ ಜಯಂತಿಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಶನಿದೇವನು ಗ್ರಹಗಳ ರಾಜ ಸೂರ್ಯದೇವ ಮತ್ತು ಮಾತಾ ಛಾಯಾದೇವಿಯ ಮಗ. ಶನಿ ಜಯಂತಿಯನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ವಿವಿಧ ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಶನಿ ಜಯಂತಿಯನ್ನು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಆಚರಿಸಿದರೆ, ದಕ್ಷಿಣ ಭಾರತದ ಅಮಾವಾಸ್ಯೆ ಕ್ಯಾಲೆಂಡರ್ ಪ್ರಕಾರ ಶನಿ ಜಯಂತಿಯನ್ನು ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ. ಶನಿ ಜಯಂತಿಯಂದು ಭಕ್ತರು ಶನಿ ದೇವಾಲಯಗಳಿಗೆ ಭೇಟಿ ನೀಡಿ ಶನಿ ದೇವರ ಆಶೀರ್ವಾದ ಪಡೆಯಲು ಎಳ್ಳಿನ ಎಣ್ಣೆಯನ್ನು ಅರ್ಪಿಸುತ್ತಾರೆ. ಶನಿ ದೇವರನ್ನು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅವರು ಜನರಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತಾರೆ. ಶನಿ ಜಯಂತಿಯಂದು ಏನು ಮಾಡಬೇಕು? ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಕಾಳು ಮತ್ತು ಎಣ್ಣೆಯನ್ನು ದಾನ ಮಾಡಿ. ಅರಳಿ ಮರದ ಕೆಳಗೆ ದೀಪ ಹಚ್ಚಿ. ಶನಿ ಸ್ತೋತ್ರ, ಶನಿ ಚಾಲೀಸ ಅಥವಾ ಹನುಮಾನ್ ಚಾಲೀಸ ಪಠಿಸಿ. ನಿಮ್ಮ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿರಿ ಮತ್ತು ಬಡವರಿಗೆ ಅಥವಾ ನಿರ್ಗತರಿಗೆ ಸಹಾಯ ಮಾಡಿ. ಪೂಜಾ ವಿಧಿವಿಧಾನಗಳು ಮತ್ತು ಮಹತ್ವ. ಪೂಜಾ ವಿಧಾನ: ಈ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶನಿ ದೇವಸ್ಥಾನ ಅಥವಾ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ. ವಿಶೇಷ ಆರಾಧನೆ: ಶನಿ ದೇವರಿಗೆ ಎಳ್ಳೆಣ್ಣೆ, ನೀಲಿ ಬಣ್ಣದ ಹೂವುಗಳು ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ. ದೀಪಾರಾಧನೆ: ಶನಿ ದೇವಸ್ಥಾನದಲ್ಲಿ 5 ಅಥವಾ 7 ಎಳ್ಳಿನ ಬತ್ತಿಯ ದೀಪಗಳನ್ನು ಎಳ್ಳೆಣ್ಣೆಯಿಂದ ಬೆಳಗುವುದು ಶ್ರೇಷ್ಠ. ದಾನ ಮತ್ತು ಮಂತ್ರ: ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತುಗಳು, ಎಳ್ಳು ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡಿ. ಹನುಮಾನ್ ಚಾಲೀಸ ಅಥವಾ ಶನಿ ಮಂತ್ರಗಳನ್ನು ಪಠಿಸಿ. 2026 ಶನಿ ಜಯಂತಿಯ ಜ್ಯೋತಿಷ್ಯ ವಿಶೇಷತೆ ಏನಪ್ಪಾ ಅಂದರೆ, ಈ ವರ್ಷ ಶನಿ ಜಯಂತಿಯಂದು ವಿಶೇಷ ಯೋಗಗಳು ಇರುವುದರಿಂದ ಕುಂಭ, ವೃಷಭ ಸೇರಿದಂತೆ ಹಲವು ರಾಶಿಗಳಿಗೆ ಸುಖ ಸಮೃದ್ಧಿ ಸಿಗಲಿದೆ. ಸಾಡೆಸಾತಿ ಮತ್ತು ದಯ್ಯ ದೋಷಗಳಿಂದ ಬಳಲುತ್ತಿರುವವರು ಈ ದಿನ ಶನಿ ದೇವನಿಗೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಪರಿಹಾರ ಪಡೆಯಬಹುದು.